ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ. ರಾವಣನು ಶೂರ್ಪಣಕಿಯ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಪರಮಾತ್ಮನೇ ಆಗಿದ್ದರೆ, ಅಂದರೆ ಮಹಾವಿಷ್ಣುವಿನ ಅವತಾರವೇ ಆಗಿದ್ದರೆ, ಹೇಗಾದರೂ ಹಠ ಸಾಧಿಸಿ ಆತನ ಕೈಯಲ್ಲಿಯೇ ಮರಣವನ್ನು ಹೊಂದಿ ಮುಕ್ತಿಯನ್ನು ಪಡೆಯಬೇಕು. ಈ ತಾಮಸ ದೇಹದಿಂದಂತೂ ಹರಿಭಜನೆ ಸಾಧ್ಯವಿಲ್ಲ. ಆದ್ದರಿಂದ ಆತನೊಂದಿಗೆ ವೈರವನ್ನು ಸಾಧಿಸಿಯೇ ಮುಕ್ತಿಯನ್ನು ಪಡೆಯಬೇಕು. ಅವರೇನಾದರೂ ಸಾಮಾನ್ಯ ಮಾನವರಾಗಿದ್ದರೆ ಸೀತೆಯನ್ನು ಅಪಹರಿಸಿಕೊಂಡು, ಅಂದರೆ ಅವರನ್ನು ಸೋಲಿಸಿ ಕೊಂದು ಸೀತೆಯನ್ನು ಅಪಹರಿಸಿಕೊಂಡು ಬರಬೇಕೆಂಬ ಛಲದಿಂದ ಮಾರೀಚನ ಬಳಿಗೆ ಬರುತ್ತಾನೆ. ಆಗ ಮಾರೀಚನು ಶ್ರೀರಾಮನ ಕಥೆಯನ್ನು ಹೇಳುತ್ತಾ, ಶ್ರೀರಾಮನು ನರರೂಪಧಾರಿಯಾದ ಚರಾಚರಗಳ ಒಡೆಯನು, ಪ್ರಭುವು. ಅವನೊಡನೆ ವೈರ ಕಟ್ಟಿಕೊಂಡರೆ ನಿನಗೆ ಉಳಿಗಾಲವಿಲ್ಲವೆಂದು ಹೇಳುತ್ತಾನೆ. ಆದ್ದರಿಂದ ರಾವಣನು ಶ್ರೀರಾಮನೊಂದಿಗೆ ಇನ್ನಷ್ಟು ವೈರ ಕಟ್ಟಿಕೊಳ್ಳುವ ಉದ್ದೇಶದಿಂದಲೇ ಸೀತೆಯನ್ನು ಅಪಹರಿಸಲು ಯೋಚಿಸಿ ಮಾರೀಚನಿಗೆ ಮಾಯಾಮೃಗವಾಗಿ ಶ್ರೀರಾಮನನ್ನು ಕಾಡುವಂತೆಯೂ, ಶ್ರೀರಾಮ ಲಕ್ಷ್ಮಣರು ದೂರ ಹೋದಾಗ ತಾನು ಸೀತೆಯನ್ನು ಅಪಹರಿಸುವುದಾಗಿಯೂ ತಿಳಿಸುತ್ತಾನೆ. ಅನ್ಯ ಮಾರ್ಗವಿಲ್ಲದೆ ಭಗವಂತನ ಕೈಯಿಂದಲೇ ಸಾಯಲು ಮಾರೀಚನು ಸಿದ್ಧವಾಗುತ್ತಾನೆ. ರಾವಣನು ದಂಡಕಾರಣ್ಯಕ್ಕೆ ಬಂದಾಗ ಮಾರೀಚನು ಕಪಟ ಮೃಗನಾಗಿದ್ದನು. ಅದು ಅತ್ಯಂತ ವಿಚಿತ್ರವಾಗಿತ್ತು. ಅದು ವರ್ಣನಾತೀತವಾಗಿತ್ತು. ಆ ಜಿಂಕೆಯ ಮೈಯೆಲ್ಲ ಚಿನ್ನದ್ದಾಗಿದ್ದು ಮಣಿ ಖಚಿತವಾಗಿತ್ತು. ಅಂಗ ಪ್ರತ್ಯಂಗಗಳು ಮನೋಹರವಾಗಿದ್ದ ಆ ಪರಮ ಸುಂದರ ಮೃಗವನ್ನು ಸೀತೆಯು ನೋಡಿ ಹೇಳುತ್ತಾಳೆ, ದೇವ, ಕೃಪಾಳು ರಘುವೀರ, ಈ ಜಿಂಕೆಯ ಚರ್ಮವು ಎಷ್ಟು ಸುಂದರವಾಗಿದೆ. ಓ ಸತ್ಯಪ್ರತಿಜ್ಞನಾದ ಪ್ರಭುವೇ, ಇದನ್ನು ಕೊಂದು ಇದರ ಚರ್ಮವನ್ನು ತಂದುಕೊಡಿರಿ. ಆಗ ಶ್ರೀರಾಮನಿಗೆ ಇದು ಕಪಟ ಮೃಗವೆಂದು ತಿಳಿದಿದ್ದರೂ ದೇವತೆಗಳ ಕಾರ್ಯಸಿದ್ಧಿಗಾಗಿ ಹರ್ಷದಿಂದ ಮೇಲೆದ್ದನು. ನೆನಪಿರಲಿ, ಈಗ ಶ್ರೀರಾಮನ ಬಳಿಯಲ್ಲಿ ಇರುವವಳು ಛಾಯಾ ಸೀತೆ. ನಿಜವಾದ ಸೀತೆ ಅಗ್ನಿಯ ಆಶ್ರಯದಲ್ಲಿ ಇರುವಳು. ಆ ಕಾರಣದಿಂದಾಗಿ ಶ್ರೀರಾಮನು ದೇವತೆಗಳ ಕಾರ್ಯಸಿದ್ಧಿಯ ಪ್ರಾರಂಭವನ್ನು ಮಾಡುತ್ತಿರುವನು. ಜಿಂಕೆಯನ್ನು ನೋಡಿ ಅದು ಮಾಯಾಮೃಗವೆಂದು ತಿಳಿದಿದ್ದರೂ ಶ್ರೀರಾಮನು ನಡು ಕಟ್ಟಿಕೊಂಡು ಕೈಯಲ್ಲಿ ಬಿಲ್ಲನ್ನು ಹಿಡಿದು ದಿವ್ಯ ಬಾಣವನ್ನು ಹೂಡಿ ಲಕ್ಷ್ಮಣನಲ್ಲಿ ಇಂತೆಂದನು, ತಮ್ಮ ಲಕ್ಷ್ಮಣ, ಕಾಡಿನಲ್ಲಿ ಅನೇಕ ರಾಕ್ಷಸರು ಓಡಾಡುತ್ತಿರುತ್ತಾರೆ. ನೀನು ಬುದ್ಧಿ ಬಲ ವಿವೇಕದಿಂದ ಸಮಯ ನೋಡಿ ಸೀತೆಯನ್ನು ರಕ್ಷಿಸುತ್ತಿರು. ಪ್ರಭುವನ್ನು ನೋಡಿ ಮೃಗವು ಓಡಿ ಹೋಯಿತು. ಅಂದರೆ ಮೃಗರೂಪಿಯಾಗಿದ್ದ ಮಾರೀಚನು ಓಡಿ ಹೋದನು. ಶ್ರೀರಾಮನು ಕೂಡ ಧನುಸ್ಸನ್ನು ಏರಿಸಿ ಅದನ್ನು ಬೆನ್ನಟ್ಟಿದನು. ವೇದಗಳಿಂದ ನೇತಿ ನೇತಿ ಎಂದು ವರ್ಣಿಸಲ್ಪಟ್ಟ ಶಂಕರನಿಗೂ ಧ್ಯಾನ ದೂರನಾದ, ಅಂದರೆ ಮನವಾಣಿಗಳಿಂದ ಪೂರ್ಣವಾಗಿ ಅತೀತನಾಗಿರುವ ಶ್ರೀರಾಮನು ಮಾಯಾ ಮೃಗದ ಹಿಂದೆ ಓಡಾಡುತ್ತಿರುವನಲ್ಲ. ಎಂತಹ ಆಶ್ಚರ್ಯ! ಆ ಜಿಂಕೆಯು ಒಮ್ಮೆ ಹತ್ತಿರ ಸುಳಿದರೆ ಮತ್ತೊಮ್ಮೆ ದೂರ ಓಡುತ್ತಿತ್ತು. ಒಮ್ಮೆ ಕಣ್ಣಿಗೆ ಬಿದ್ದರೆ ಮತ್ತೊಮ್ಮೆ ಕಣ್ಮರೆಯಾಗುತ್ತಿತ್ತು. ಈ ಪ್ರಕಾರ ಕಾಣುವುದು, ಕಣ್ಮರೆಯಾಗುವುದು ಹಾಗೂ ಅನೇಕ ರೀತಿಯ ಮೋಸದಿಂದ ಆ ಕಾಂಚನ ಮೃಗವು ರಾಮಚಂದ್ರನನ್ನು ಬಹುದೂರಕ್ಕೆ ಕೊಂಡು ಹೋಯಿತು. ಆಗ ಶ್ರೀರಾಮನು ಗುರಿಯಿಟ್ಟು ಒಂದು ಬಾಣವನ್ನು ಹೊಡೆದನು. ಬಾಣ ತಗುಲುತ್ತಲೇ ಅದು ಘೋರವಾಗಿ ಕೂಗುತ್ತಾ ನೆಲಕ್ಕುರುಳಿತು. ಅದು ಮೊದಲಿಗೆ ಹಾ ಲಕ್ಷ್ಮಣ ಎಂದು ಕೂಗಿ ಬಳಿಕ ಶ್ರೀರಾಮನನ್ನು ಸ್ಮರಿಸಿದನು. ಪ್ರಾಣತ್ಯಾಗ ಮಾಡುವಾಗ ಆ ರಕ್ಕಸನು ತನ್ನ ನಿಜ ರೂಪವನ್ನು ಧರಿಸಿ ಅನನ್ಯ ಭಕ್ತಿಯಿಂದ ಶ್ರೀರಾಮನನ್ನು ಸ್ಮರಿಸಿದನು. ಸರ್ವಜ್ಞನಾದ ಪ್ರಭುವು ಅವನ ಹೃದಯದ ಭಕ್ತಿ ಭಾವಗಳನ್ನು ಗುರುತಿಸಿ ಅವನಿಗೆ ಮುನಿಗಳಿಗೂ, ಅಂದರೆ ಮಾರೀಚನಿಗೆ ಮುನಿಗಳಿಗೂ ದುರ್ಲಭವಾದ ಪರಮ ಪದವನ್ನು ಕರುಣಿಸಿದನು. ದೇವತೆಗಳು ಪುಷ್ಪವೃಷ್ಟಿಗರೆದರು. ದೀನಬಂಧುವಾದ ರಘುನಾಥನು ಅಸುರನಿಗೂ ಪರಮ ಪದವನ್ನು ಕರುಣಿಸಿದ ಎಂದು ಪ್ರಭು ಗುಣಗಳನ್ನು ಕೊಂಡಾಡಿದರು. ಮಾಯಾವಿಯಾದ ಮಾರೀಚನನ್ನು ಕೊಂದು ಶ್ರೀ ರಘುವೀರನು ಕೂಡಲೇ ಹಿಂತಿರುಗಿದನು.
ಅವನ ಕೈಯಲ್ಲಿ ಧನುರ್ಬಾಣಗಳು, ಸೊಂಟದಲ್ಲಿ ಬತ್ತಳಿಕೆ ಶೋಭಿಸುತ್ತಿತ್ತು. ಇತ್ತ ಸೀತಾದೇವಿಯು ಮಾರೀಚನು ಕೂಗಿದ ಹಾ ಲಕ್ಷ್ಮಣ ಎಂಬ ವಿಲಾಪದಿಂದ ಒಡಗೊಂಡ ಕೂಗನ್ನು ಕೇಳಿ ತುಂಬಾ ಭಯಪಟ್ಟು ಲಕ್ಷ್ಮಣನಲ್ಲಿ ಇಂತೆಂದಳು, ನೀನು ಬೇಗನೆ ಹೋಗು, ನಿಮ್ಮಣ್ಣನ ಮೇಲೆ ಏನೋ ವಿಪತ್ತು ಎರಗಿದೆ. ಇದನ್ನು ಕೇಳಿ ಲಕ್ಷ್ಮಣನು ನಕ್ಕು ನುಡಿದನು, ಅಮ್ಮ, ಶ್ರೀರಾಮನು ತನ್ನ ಭ್ರುಕುಟಿ ವಿಲಾಸ ಮಾತ್ರದಿಂದ ಇಡೀ ಸೃಷ್ಟಿಯನ್ನು ಲಯಗೊಳಿಸಬಲ್ಲನು. ಅಂತಹ ಸ್ವಾಮಿಗೆ ಕನಸಿನಲ್ಲಿಯೂ ಕೂಡ ಸಂಕಟಗಳು ಬರಲಾರವು. ಆದರೆ ಆಗ ಸೀತೆಯು ಲಕ್ಷ್ಮಣನ ಕುರಿತು ಮರ್ಮಭೇದಕ ಮಾತುಗಳನ್ನಾಡಿದಳು. ಅದನ್ನು ಕೇಳುತ್ತಲೇ ಲಕ್ಷ್ಮಣನ ಮನಸ್ಸು ಶ್ರೀ ಹರಿಪ್ರೇರಣೆಯಿಂದ ವಿಚಲಿತವಾಯಿತು. ಅವನು ಸೀತಾದೇವಿಯ ರಕ್ಷಣೆಯನ್ನು ವನದೇವತೆ ದಿಗ್ದೇವತೆಗಳಿಗೆ ಒಪ್ಪಿಸಿ ರಾವಣನೆಂಬ ಚಂದ್ರನಿಗೆ ರಾಹುವಾದ ಶ್ರೀರಾಮನಿದ್ದೆಡೆಗೆ ಹೋದನು. ಇತ್ತ ಅದಕ್ಕಾಗಿಯೇ ಹೊಂಚು ಹಾಕುತ್ತಿದ್ದ ರಾವಣನು ಸನ್ಯಾಸಿ ವೇಷದಲ್ಲಿ ಸೀತೆಯ ಬಳಿಗೆ ಬಂದನು. ದೇವದಾನವರೂ ಕೂಡ ರಾವಣನ ಹೆಸರು ಕೇಳಿದಾಕ್ಷಣ ಭಯಕಂಪಿತರಾಗಿ ನಿದ್ರಾಹಾರಗಳನ್ನು ತೊರೆದು ಬಿಡುತ್ತಿದ್ದರು. ಅಂತಹ ಭಯಂಕರನಾದ ದಶಕಂಠನು ನಾಯಿಯಂತೆ ಕಳ್ಳತನದಿಂದ ಅತ್ತ ಇತ್ತ ನೋಡುತ್ತಾ ಬಂದನು. ಕಾಕಭುಷುಂಡಿಯವರು ಹೇಳುತ್ತಿದ್ದಾರೆ, ಗರುಡನೇ, ಈ ಪ್ರಕಾರ ಕೆಟ್ಟ ಹಾದಿಯಲ್ಲಿ ಕಾಲಿಟ್ಟದ್ದೇ ತಡ. ದೇಹದಲ್ಲಿ ಕಾಂತಿಯಾಗಲಿ ಬುದ್ಧಿ ಬಲಗಳಾಗಲಿ ಲವಲೇಶವೂ ಇರುವುದಿಲ್ಲ. ರಾವಣನು ಸೀತೆಯ ಬಳಿ ಅನೇಕ ಸಂಗತಿಗಳನ್ನು, ರಾಜನೀತಿಯನ್ನು ಹೇಳಿದನು. ಕೊನೆಗೆ ಅವಳಿಗೆ ಭಯವನ್ನು ತೋರಿ ತನ್ನ ಪ್ರೇಮವನ್ನು ಪ್ರಕಟಿಸಿದನು. ಸೀತೆ ಎಂದಳು. ಅಂದರೆ ಆ ಛಾಯಾ ಸೀತೆಯು ಹೇಳುತ್ತಾಳೆ, ಎಲೈ ಸನ್ಯಾಸಿಯೇ, ನೀನು ಓರ್ವ ದುಷ್ಟನಂತೆ ಮಾತಾಡುತ್ತಿರುವೆಯಲ್ಲ. ಇದನ್ನು ಕೇಳುತ್ತಲೇ ರಾವಣನು ತನ್ನ ನಿಜರೂಪವನ್ನು ತೋರಿಸಿ ತನ್ನ ಹೆಸರನ್ನು ಹೇಳಿದನು. ಅದನ್ನು ಕೇಳಿ ಸೀತೆಯು ಭಯಕಂಪಿತಳಾದಳು. ಕೊನೆಗೆ ಧೈರ್ಯ ತಂದುಕೊಂಡು ಹೇಳಿದಳು, ಎಲವೋ ದುಷ್ಟ ರಕ್ಕಸನೇ, ನಿಲ್ಲು, ನನ್ನ ಪತಿದೇವರು ಇನ್ನೇನು ಬಂದು ಬಿಡುತ್ತಾರೆ. ಒಂದು ಅಲ್ಪ ಮೊಲವು ಸಿಂಹಿಣಿಯನ್ನು ಬಯಸುವಂತೆ ನೀನು ನನ್ನನ್ನು ಬಯಸಿ ಕಾಲವಶನಾಗಿರುವೆ. ಸೀತೆಯ ಮಾತನ್ನು ಕೇಳಿದ ರಾವಣನು ಕ್ರುದ್ಧನಾದನು. ಅವನು ಮನಸ್ಸಿನಲ್ಲೇ ಸೀತೆಯ ಚರಣಗಳಿಗೆ ವಂದಿಸಿ ಸಂತೋಷಪಟ್ಟನು. ಕ್ರೋಧೋನ್ಮತ್ತನಾದ ರಾವಣನು ಸೀತಾದೇವಿಯನ್ನು ಬಲವಂತವಾಗಿ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಆತುರದಿಂದ ಆಕಾಶ ಮಾರ್ಗವಾಗಿ ಹೊರಟನು. ಆದರೆ ಭಯವಿಹ್ವಲನಾದ ಅವನು ರಥವನ್ನು ಸರಿಯಾಗಿ ನಡೆಸದಾದನು. ಏಕೆಂದರೆ ಆತ ವೈರ ಕಟ್ಟಿಕೊಳ್ಳುತ್ತಿರುವುದು ಪರಬ್ರಹ್ಮ ಪರಮಾತ್ಮ ಸ್ವರೂಪಿಯಾದ ಶ್ರೀರಾಮಚಂದ್ರನೊಂದಿಗೆ. ತಾನು ಅಪಹರಿಸಿ ಕರೆದುಕೊಂಡು ಹೋಗುತ್ತಿರುವುದು ಮಾತಾ ಸ್ವರೂಪಿಯಾದ ಆದಿಶಕ್ತಿ ಆದಿಮಾಯಾ ಸ್ವರೂಪಿಣಿಯಾದ ಸೀತಾ ಮಾತೆಯೊಂದಿಗೆ. ಅದರ ಪರಿಣಾಮವೇನೆಂಬುದು ರಾವಣನಿಗೆ ತಿಳಿದಿಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ.